ಎಲ್ರಿಗೂ ನಮಸ್ಕಾರ. ಚಿನ್ನರ ಕಲಿಕೆಗೆ ಸ್ವಾಗತ. ಶ್ರೀಕೃಷ್ಣ ಆತ್ಮ ಹೇಗಿರುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಹೇಳ್ಕೊಡ್ತೀನಿ, ಹೇಳ್ತೀರಲ್ಲ ಮಕ್ಕಳ? ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಇದು ಭಗವದ್ಗೀತೆ 2ನೇ ಅಧ್ಯಾಯದ 23ನೇ ಶ್ಲೋಕ. ಏನು ಹೇಳುತ್ತೆ ಈ ಶ್ಲೋಕ ಅಂತಂದರೆ, ಕೃಷ್ಣ ಆಗಲೇ ಹೇಳ್ತಾ ಇದ್ದಾನೆ ಆತ್ಮಕ್ಕೆ ಸಾವಿಲ್ಲ ಅಂತಲ್ವಾ. ಅದನ್ನು ಏನು ಹೇಳ್ತಾನೆ ಆತ್ಮದ ಬಗ್ಗೆ ಅಂದರೆ, ನೈನಂ ಛಿಂದಂತಿ ಶಸ್ತ್ರಾಣಿ, ಈ ಆತ್ಮನನ್ನು ಯಾವ ಶಸ್ತ್ರಗಳು ಅಂದರೆ ಕತ್ತಿ ಆಗಿರ್ಬೋದು, ಆಗ್ನೇಯಾಸ್ತ್ರವೂ ಆಗಿರ್ಬೋದು, ವರ್ಣಾಸ್ತ್ರವಾಗಿರ್ಬೋದು, ವಾಯವ್ಯಾಸ್ತ್ರ ಆಗಿರ್ಬೋದು, ಅಥವಾ ಈಗಿನ ಕಾಲದ ನೀವು ಏನು ಡಿಶಿಮ್ ಅಂತಿರಲ್ಲ ಗನ್ನು, ಯಾವುದರಿಂದನೂ ನಿಮ್ಗೆ ಈ ಆತ್ಮನನ್ನು ಕೊಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಯಿತಾ? ಪರಮಾತ್ಮನ ಒಂದಣುವಾಗಿರ್ತಕ್ಕಂಥ ಜೀವಾತ್ಮ ಪರಮಾತ್ಮಂದೇ ಆಗಿದ್ರೂ, ಒಂದಣು ಆಗಿದ್ರೂ ಕೂಡ ಅದು ಅಸ್ತಿತ್ವಕ್ಕೆ ಬರಬೇಕು ಅಂದರೆ ಅಜ್ಞಾನದಿಂದಲೇ ಅಸ್ತಿತ್ವ, ಇಲ್ಲಾಂದರೆ ಆತ್ಮ ಪರಮಾತ್ಮ ಒಂದೇ. ಆಯಿತಾ? ಜೀವಾತ್ಮಗಳು ಅವಕ್ಕೆ ಮಾಯೆ, ಈ ಏನು ವರ್ಡ್ಲಿ ಲುಕ್ಕು ಇದು ಕಾಣಿಸ್ತಾ ಇದೆ ನಮ್ಮ ಕಣ್ಣಿಗೆ ಪ್ರಪಂಚ, ಆ ಮಾಯೆಯಿಂದ ಆವೃತವಾಗಿದ್ದಾಗಲೇ ಭಗವಂತನ ಸಂಘದಿಂದ ಬೇರೆ ಆಗ್ತಕ್ಕಂಥದ್ದು. ನಾವು ಭಗವಂತ ಆತ್ಮ ಪರಮಾತ್ಮ ಒಂದೇ. ನಮಗೆ ಮಧ್ಯದಲ್ಲಿ ಮಾಯೆ ಏನು ಪ್ರಪಂಚದ ಮೋಹ ನಮಗೆ ಆವರಿಸ್ಬಿಟ್ಟಿರೋದ್ರಿಂದ ನಾವೇ ಬೇರೆ, ಭಗವಂತನೇ ಬೇರೆ ಅಂತ ಅನಿಸ್ಬಿಟ್ಟಿರುತ್ತೆ. ಯಾವಾಗ ಮೋಕ್ಷ ಉಂಟಾಗುತ್ತೋ ಆಗ ಜೀವಾತ್ಮ ಪರಮಾತ್ಮನನ್ನು ಸೇರುತ್ತೆ. ಆದ್ದರಿಂದ ಅಮರವಾಗಿರ್ತಕ್ಕಂಥದ್ದು ಯಾವುದು? ಆತ್ಮ. ಆಯಿತಾ? ಹಾಗೆ ಇಂಥ ಆತ್ಮನನ್ನು ಯಾವ ಶಸ್ತ್ರಗಳು ಕತ್ತರಿಸೋಕ್ಕಾಗಲ್ಲ, ಯಾವ ಬೆಂಕಿನೂ ಸುಡೋಕ್ಕಾಗಲ್ಲ, ಆಮೇಲೆ ಯಾವ ನೀರು ಕೂಡ ಅದನ್ನು ನೆನೆಸೋಕ್ಕಾಗೋದಿಲ್ಲ, ಯಾವ ಗಾಳಿನೂ ಒಣಗ್ಸೋಕ್ಕಾಗಲ್ಲ. ಅಂಥದ್ದು ಆತ್ಮ, ಅಮರವಾಗಿರ್ತಕ್ಕಂಥದ್ದು. ಯಾರು ಈ ಆತ್ಮವನ್ನು ನಾಶಗೊಳಿಸಲ್ಲ ಅಂತ ಈ ಶ್ಲೋಕದ ಅರ್ಥ. ಈ ಶ್ಲೋಕವನ್ನು ಯಾರು ಪ್ರತಿನಿತ್ಯ ಪಠಿಸ್ತಾ ಇರ್ತಾರೋ ಅವರಿಗೆ ತುಂಬ ಧೈರ್ಯ ಬರುತ್ತೆ. ಮತ್ತು ನೀವೇನೇನು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀರೋ ಅದು ಸಫಲವಾಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ಈಗ ಇನ್ನೊಂದು ಸತಿ ಒಟ್ಟಿಗೆ ಹೇಳೋಣವಾ ಈ ಶ್ಲೋಕನ? ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಶುಭಮಸ್ತು.